ಬಹುಶಃ ನಾನು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಅದನ್ನು ಮುಂದುವರಿಸುವಂಥದ್ದು ಅನಿವಾರ್ಯ. ಅದಕ್ಕಾಗಿ ಅದನ್ನು ಮೊಟ್ಟ ಮೊದಲು ಹೇಳ್ತಾ ಮೊದಲಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಕೃತಿ ವಿಕೋಪದ ಪರಿಣಾಮವಾಗಿ ಅನೇಕ ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ಕರ್ನಾಟಕದ, ಅದರಲ್ಲೂ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಭಾಗವಾದಂಥ ಶಿರೂರಿನಲ್ಲಿ ಆದ ಘಟನೆಯಿಂದ ಅನೇಕ ಜನ ಸಾವಿಗೀಡಾಗಿದ್ದಾರೆ. ಪ್ರಮುಖವಾಗಿ ನಮ್ಮ ನೆರೆ ರಾಜ್ಯ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಗಡಿ ಭಾಗ ವಯನಾಡು ನಲ್ಲಿ ದೊಡ್ಡ ದುರಂತ ಪ್ರಕೃತಿ ವಿಕೋಪ ಅಂತ ಹೇಳಿದ್ರೆ ಬಹುಶಃ ಇವತ್ತಿಗೂ ಲೆಕ್ಕ ಇಲ್ಲ ಎಷ್ಟು ಜನ ಸತ್ತಿದ್ದಾರೆ ಅಂತೇಳಿ. ಬಹುಶಃ ನಾವು ಪತ್ರಿಕೆಯಲ್ಲಿ ನೋಡುವಾಗ ಹೃದಯ ಮಿಡಿಯುತ್ತದೆ, ನೋವಾಗ್ತದೆ. ರಾತ್ರಿ ನನಗೆ ಆಲೋಚನೆ ಬರುವುದು, ಬಹುಶಃ ನಾವು ಒಂದು ಪ್ರಳಯ ಆಗುತ್ತೆ ಅಂತೇಳಿ ನಾವು ಒಂದು ಮಾತಾಡ್ತೀವಿ. ಬಹುಶಃ ಅವರಿಗೆ ಮನಸ್ಸಿಗೆ ಆಗಿರೋದು ಪ್ರಳಯ ಆಗಿದೆ ಅಂತೇಳಿ ಅವರಿಗೆ ಆಗಿರ್ಬೋದು. ಬಹುಶಃ ಅಂಥ ಒಂದು ಪರಿಸ್ಥಿತಿ, ಬಹುಶಃ ಅಂಥ ಎಲ್ಲ ಜೀವಗಳ ಆತ್ಮಕ್ಕೆ ನಾವು ಸಂತಾಪವನ್ನು ಸೂಚನೆ ಮೊಟ್ಟ ಮೊದಲಾಗಿ ಮಾಡ್ತಾ, ನಮ್ಮ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಅದು ಪಶುವೈದ್ಯಕೀಯ ಕಾಲೇಜ್ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, DC ಕಚೇರಿ ಇರ್ಬೋದು, ಒನ್ ಟೈಮ್ ಇಂಪ್ರೂವ್ಮೆಂಟ್ ಮೂಲಕ ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಿರ್ತಕ್ಕಂಥದ್ದಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ CRF ರಸ್ತೆಯ ಮೂಲಕ ಅನುದಾನವನ್ನು ಒದಗಿಸಿಕೊಡುವುದು ಮಾತ್ರವಲ್ಲ, ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಮಿನಿ ವಿಧಾನಸೌಧಗಳ ನಿರ್ಮಾಣಕ್ಕೆ ಕಾರಣೀಭೂತರಾಗಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಬಹುಶಃ ಅತ್ಯಂತ ಹೆಚ್ಚು ಬಜೆಟನ್ನು ಮಂಡಿಸಿದಂತಹ ಸಿದ್ದರಾಮಯ್ಯನವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯವನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ರಾಜಕೀಯ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ, ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ಮೂಢ ಪ್ರಕರಣವನ್ನು ಮುಂದಿಟ್ಟುಕೊಂಡು, ಯಾವುದೇ ಇಲ್ಲದ ಪ್ರಕರಣ ಅಂತ ನಾನು ಅದರ ಮೆರಿಟ್ನ ಬಗ್ಗೆ ಮಾತಾಡೋದಿಲ್ಲ. ಈಗಾಗಲೇ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗಿದೆ. ಇದನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ಅಸ್ಥಿರ ಮಾಡುವುದರ ಜೊತೆಯಲ್ಲಿ ಸಿದ್ದರಾಮಯ್ಯನ ಹೆಸರನ್ನು ಕೆಡಿಸ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು BJPಯವರು JDSನವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು ಪಾದಯಾತ್ರೆ ಮಾತ್ರವಲ್ಲ, ಇದು ಕಾಂಗ್ರೆಸ್ ಪಕ್ಷ ಕೆಟ್ಟ ಹೆಸರು ತರತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಪಾದಯಾತ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಇವತ್ತು ತಮ್ಮ ಅಧಿಕಾರವನ್ನು ದುರ್ಬಳಕೆಗೊಳಿಸ್ತಕ್ಕಂಥದ್ದು ಕಾಣ್ತಾ ಇದ್ದ ಮೇಲ್ನೋಟಕ್ಕೆ. ಇವತ್ತು ಏನು ನೋಟಿಸ್ ಕೊಟ್ಟಿರ್ತಕ್ಕಂಥ ಇರ್ಬೋದು, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಮಿತ್ರ ಪಕ್ಷಗಳು ಇವತ್ತು ಜನಾರ್ದನ್ ರೆಡ್ಡಿಯ ಹಗರಣದ ಬಗ್ಗೆ JDS ಪಕ್ಷದವರು ಏನು ಮಾತಾಡಿದ್ದಾರೆ,
ಕುಮಾರಸ್ವಾಮಿಯವರ ಹಗರಣ ಬಗ್ಗೆ ಬಳ್ಳಾರಿಯಲ್ಲಿ ಏನಾಗಿದೆ, ಅದಕ್ಕೆ ಎಷ್ಟು ದುಡ್ಡು ಪಡೆದು ನೇರವಾಗಿ ಮಾತಾಡಿರತಕ್ಕಂಥದ್ದು. ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಹೈಕಮಾಂಡ್ಗೆ ಎಷ್ಟು ದುಡ್ಡನ್ನು ಕೊಡಬೇಕು ಅಂತೇಳಿ ಯತ್ನಾಳ್ ಹೇಳಿರ್ತಕ್ಕಂಥ ವಿಚಾರ ಇರ್ಬೋದು. ಇವತ್ತು ಯಡಿಯೂರಪ್ಪನವರ ಬಗ್ಗೆ ಕೂಡ ಬಹುಶಃ ಜೈಲಿಗೆ ಹೋಗಿರ್ತಕ್ಕಂಥ ವಿಚಾರ ಇರ್ಬೋದು. ಇದೆಲ್ಲವನ್ನ ಇಟ್ಕೊಂಡು ಇವತ್ತು ಅವರ ಭ್ರಷ್ಟಾಚಾರದ ಅವರು ಮಾಡಿರ್ತಕ್ಕ ತಪ್ಪುಗಳನ್ನು ಮೈ ಮೇಲೆ ಹೊತ್ತುಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಹಗರಣ ಅಲ್ಲದಂಥ ವಿಚಾರವನ್ನು ಮುಂದಿಟ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನ ನಾವು ಬಹುಶಃ ಜನರಿಗೆ ಸತ್ಯವನ್ನು ತಿಳಿಸ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಬಹುಶಃ ಕೆಲವರು ಹೇಳ್ಬೋದು, ಯಾಕೆ ನೀವು ಅವ್ರ ಪಾದಯಾತ್ರೆ ಮಾಡ್ತಾರೆ, ನೀವು ಯಾಕೆ ಸಭೆಗಳಲ್ಲಿ ನಡೆಸ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳ್ಬೋದು. ಆದರೆ ಸತ್ಯಾನ್ವೇಷಣೆ ಆಗುವಂಥದ್ದು ಕೂಡ ಅಗತ್ಯ ಇದೆ. ಇವತ್ತು ನೇರವಾಗಿ ಯಾವುದೇ ತಪ್ಪುಗಳು ಬಹುಶಃ ಮೂಢ ಹಗರಣದ ಅಂತ ಹೇಳ್ತಾರೆ, ತಮಗೆ ಸಿಕ್ಕಿರ್ತಕ್ಕಂಥ ಜಮೀನನ್ನ ಕಾನೂನು ಪ್ರಕಾರ 50-50 ಭಾಗದಿಂದ ಮೂಢಕ್ಕೆ ಒಪ್ಪಂದ ಮಾಡಿಕೊಂಡು ನಡೆದಿರ್ತಕ್ಕಂಥ ಒಂದು ಪ್ರಕರಣವನ್ನು ಇವತ್ತು ಬೀದಿಗೆ ತಂದು ಏನಾದರೂ ಮಾಡಿ ಸರ್ಕಾರ ಅಸ್ಥಿರ ಮಾಡಬೇಕು ಅನ್ನುವಂಥದ್ದು, ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರನ್ನ ತರಬೇಕು ಅಂತೇಳಿ ಬಹುಶಃ ಚುನಾಯಿತ ಸರ್ಕಾರದ ಮೇಲೇನೆ ಹಗರಣದ ಹೆಸರಲ್ಲಿ ಗೂಬೆ ಕೂರಿಸಿ ಏನಾದರೂ ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದು ನಡೀಲಿಕ್ಕಿಲ್ಲ. ಇದನ್ನು ನಾವು ಬುದ್ಧಿವಂತ ಜಿಲ್ಲೆ ಎನ್ನುವಂಥ ಜನ ನಾವು ಅದನ್ನು ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ವಿರೋಧ ಮಾಡತಕ್ಕಂಥದ್ದು ಉದ್ದೇಶವನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೀನಿ. ಬಹುಶಃ ನಿಮಗೆ ಗೊತ್ತಿದೆ, ನಾನೊಬ್ಬ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದನು. ಬಳ್ಳಾರಿಯಲ್ಲಿ ಅರಣ್ಯದ ಒಳಗೆ 60%, ನನ್ನ ತಿಳಿದ ಪ್ರಕಾರ 60% ಗಣಿಗಾರಿಕೆ ಅರಣ್ಯ ಪ್ರದೇಶ ಒಳಗೆ ಆಗಿದೆ. 60%. ನಾವು ಬಂದ ಮೇಲೆ ನಾವು ಅಧಿಕಾರ ತಗೊಂಡು ಹೋದ್ಮೇಲೆ ಒಂದೇ 1 ಎಕರೆ ಜಮೀನು ಅರಣ್ಯದೊಳಗೆ ಗಣಿಗಾರಿಕೆ ಆಗಿರ್ಲಿಕ್ಕಿಲ್ಲ ಅನ್ನೋದು ಈಗ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಕಾಲದವರೆಗೆ ಆಗಿಲ್ಲ ಅನ್ನುವಂಥದ್ದು. ಬೆಳ್ಳಿಕೇರಿ ಬಂದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಯೂ ಕೂಡ ಆಗಿರ್ತಕ್ಕಂಥ IFS ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿದ್ದಂಥವರು ಧೈರ್ಯವಾಗಿ ಒಬ್ಬ ಅಧಿಕಾರಿ ಸಿಂಗ್ ಅವರು ಬಹುಶಃ ಇದನ್ನೆಲ್ಲ ತನಿಖೆಯನ್ನ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಈ ಜಿಲ್ಲೆಗೆ. ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತದ ಪ್ರಮುಖರಾಗಿ ಅವರ ನಾಯಕತ್ವದಲ್ಲಿ ಯಾರ ಮೇಲೆ ಎಲ್ಲ ಹಗರಣಗಳನ್ನು ಹಾಕಿರ್ತಕ್ಕಂಥ ಅವರು ಇವತ್ತು ಬೇರೆಯವರ ಹೆಸರನ್ನು ಹೇಳಿ ಪಾದಯಾತ್ರೆಗೆ ಹೊರಟಿದ್ದಾರೆ. ಬಹುಶಃ ಇದನ್ನೆಲ್ಲವೂ ನಾನು ಗಮನಿಸಿಕೊಂಡು ಬಹುಶಃ ಈ ರಾಜ್ಯಕ್ಕೆ ಪ್ರೇರಿತವಾದಂಥ ಈ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಮೂಡದಲ್ಲಿ ನಡೆದಿರ್ತಕ್ಕಂಥ ಹಗರಣ ಅದು ಹಗರಣವೇ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟ. ಪರಿಸರ ಸಂರಕ್ಷಣೆ ದೃಷ್ಟಿಯಲ್ಲಿ ಅಂದಿನ ಕೇಂದ್ರ ಸರ್ಕಾರ ಗಾಡಿ ವರದಿಯನ್ನು ತಂದಿತ್ತು.
ಜನರ ವಿರೋಧ ಬಂತು. ಅಂದರೆ ಜನವಸತಿಗೆ ತೊಂದರೆ ಆಗುತ್ತೆ, ಜೀವ ವೈವಿಧ್ಯವನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿದಾಗ ಜನಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ವಿರೋಧ ಬಂತು. ವಿರೋಧ ಬಂದಾಗ ಗಾಡ್ಗಿಲ್ ವರದಿಯನ್ನು ಪುನರ್ ಪರಿಶೀಲನೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಸ್ತೂರಿ ರಂಗನ್ನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯಾಗಿ ಅವರ ಶಿಫಾರಸುಗಳು ಕೆಲವುಗಳನ್ನು ಶಿಫಾರಸು ಮಾಡಿದ್ದಾರೆ. ಅದರ ನಂತರವೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹುಶಃ ಬಹಳ ದೊಡ್ಡ ವಿರೋಧ ಬಂತು. ತಮಗೆಲ್ಲ ಗೊತ್ತಿದೆ. ವಿರೋಧ ಬಂದಂಥ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ವರದಿ ಅದನ್ನು ಅನುಷ್ಠಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ. ಇದು ತಮ್ಮ ಗಮನಕ್ಕೆ ಇರಲಿ. ರಾಜ್ಯ ಸರ್ಕಾರ ಅದಕ್ಕೆ ಯಾವುದೇ ಹೊಣೆಗಾರಿಕೆ ಇಲ್ಲ. ಇದು ನನ್ನ ಒಂದು ವಿಚಾರ. ಇವತ್ತು ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಗೋವಾ ಇರ್ಬೋದು, ಎಲ್ಲ ರಾಜ್ಯಗಳು ಸೇರಿದಂತಹ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಕಸ್ತೂರಿ ರಂಗನ್ ವರದಿ ಬಂದಿತ್ತು. ಹೌದು, ಇದು ಯಾವುದೇ ಸರ್ಕಾರ ಇದ್ದರೂ ಕೂಡ ಜನರ ಒಂದು ವಿರೋಧದ ಇಂದಾಗಿ ಬಹುಶಃ ಡ್ರಾಫ್ಟ್ ನೋಟಿಫಿಕೇಶನ್ ಕರಡು ಪ್ರತಿ ಅದು ಕೇಂದ್ರ ಸರ್ಕಾರ ಸುಮಾರು ಸರ್ತಿ ಮಾಡಿದೆ. ಇವತ್ತಿನ 6 ಸಲ ಅಂತ ಬಂದು ನನಗೆ ನೋಡಿದೆ. ಅದಕ್ಕಿಂತ ಜಾಸ್ತಿ ನಾನು ಇದ್ದಾಗಲೂ ಒಂದು 5-6 ಸಾರಿ ಬಂತು ಕರಡು ಪ್ರತಿ. ನಾವು ಅದಕ್ಕೆ ಏನಾದರೂ ನಿಮ್ಮ ಒಬ್ಜೆಕ್ಷನ್ ಇದ್ರೆ ಹೇಳಿ ಅಂತ ಅವ್ರಿಗೆ ನಾವು ಕೊಟ್ಟಿದ್ದಾರೆ. ನಾವು ಒಬ್ಜೆಕ್ಷನ್ ನಾನು ಇದ್ದಾಗ, ನನ್ನ ಬೇರೆ ಸಂದರ್ಭ ನನಗೆ ಗೊತ್ತಿಲ್ಲ, ನಾನು ಇದ್ದಾಗ ನಮ್ಮ ಒಬ್ಜೆಕ್ಷನ್ ಮಾತ್ರ ನಾವು ಕೊಟ್ಟಿದ್ದೆವು. ಆದರೂ ಕೂಡ ಆ ಕರಡು ಪ್ರತಿ ಹೋದ ನಂತರವೂ ಕೂಡ ಕಸ್ತೂರಿ ರಂಗನ್ ವರದಿ ಜಾರಿ ಆಗಿಲ್ಲ. ಇದು ಸುಮಾರು ಸರ್ತಿ ಈಗ ಮತ್ತೆ ಬರ್ತಾ ಇದೆ. BJP ಸರ್ಕಾರ ಇದ್ದಾಗಲೂ ಕರಡು ನೋಟಿಫಿಕೇಶನ್ ಆಯಿತು, ನಂತರವೂ ಕೂಡ ಇವರು ಏನು ವರದಿ ಕೊಟ್ಟರು ಕೂಡ ಅದು ಅನುಷ್ಠಾನ ಆಗಿಲ್ಲ. ಆದ್ದರಿಂದಾಗಿ ಈ ಕಸ್ತೂರಿ ರಂಗನ್ ವರದಿ ಅದಕ್ಕೆ ಹೊಣೆಗಾರರು ಯಾರು ಅಂತ ಹೇಳುವಂಥದ್ದನ್ನು ಯಾರ ಮೇಲೂ ಹೊರಿಸುವಂಥದ್ದಲ್ಲ. ಆದರೆ ಇದು ಕಸ್ತೂರಿ ರಂಗನ್ ವರದಿ ಬೇಕಾ ಬೇಡ ಅಂತ ಇವತ್ತು ಪರಿಸರ ಸೂಕ್ಷ್ಮ ಪ್ರದೇಶದ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಕಾಲ. ವಯನಾಡಿನಲ್ಲಿ ನಡೆದಂಥ ಘಟನೆ ಬಹುಶಃ ಇದಕ್ಕೆ ಉತ್ತರಾಖಂಡ್ ರಾಜ್ಯದಲ್ಲಿ ಕೂಡ ಬಹುಶಃ ದೊಡ್ಡ ಘಟನೆ ಆಯಿತು. ಕಳೆದ ಮಳೆಗಾಲದ ಸಂದರ್ಭದಲ್ಲಿ ದೊಡ್ಡ ಬದ್ರಿನಾಥ್ ಕೇದಾರ್ನಾಥ್ ಪ್ರದೇಶದಲ್ಲಿ ಕೂಡ ಬಹುಶಃ ಇದು ಇವತ್ತು ನಮ್ಮ ಪಶ್ಚಿಮ ಘಟ್ಟ ಪ್ರದೇಶವಾದಂಥ ಈ ಭಾಗದಲ್ಲಿ ಬಹುಶಃ ನಾವು ವಯನಾಡಿನಲ್ಲಿ ಆಗಿದೆ. ಇದು ಚರ್ಚೆ ನಡೀತಾ ಇದೆ. ಅದಕ್ಕೆ ಸೂಕ್ತವಾದ ತೀರ್ಮಾನವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು. ಇದು ನನ್ನ ಅಭಿಪ್ರಾಯ. ಏನು ಎಂಥದ್ದು ಅಂತೇಳಿ ಜನಜೀವನ ಈ ಜನವಸತಿಗೂ ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ನಾವೇನು ಜನವಸತಿ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲವು ಸಲಹೆಗಳನ್ನು ಕೆಲವು ರಾಜ್ಯಗಳು ಕೊಟ್ಟಿದೆ. ಅದನ್ನೆಲ್ಲ ಸಲಹೆಗಳನ್ನು ಪರಿಶೀಲಿಸಿ ಅಗತ್ಯವನ್ನು ಕೈಗೊಳ್ಳುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ನಮ್ಮ ಏನು ಸಲಹೆ ಸೂಚನೆಗಳನ್ನ ಎಲ್ಲ ರಾಜ್ಯಗಳು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ಕೂಡ ಕೊಟ್ಟಿದೆ. ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ ಅನಿವಾರ್ಯ ಅನ್ನುವಂಥ ಮಾತನ್ನು, ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಜ್ಯಗಳು ತಿರಸ್ಕಾರ ಮಾಡಲಿಕ್ಕೆ ಆಗುವುದಿಲ್ಲ. ರಾಜ್ಯಗಳ ಅಭಿಪ್ರಾಯ ಹೇಳುದು ನಮಗೆ ಬೇಡ ಅಂತ ಹೇಳುವಂತ ಕೆಲವರು ಹೇಳ್ಬೋದು, ಅಥವಾ ಕೆಲವು ತಿದ್ದುಪಡಿ ತರಬೇಕು ಅಂತ ಹೇಳ್ಬೋದು, ಕೆಲವು ಬದಲಾವಣೆಗಳು ಬೇಕು ಅಂತ ಕೇಳ್ಬೋದು. ಇದನ್ನೆಲ್ಲ ನಮಗೇನು ಅಧಿಕಾರ ಇಲ್ಲ. ಬಹುಶಃ ತಪ್ಪು ಕೆಲವು ಸಾರಿ ನಮಗೆ ಬಂತು ಒಂದು ಸಂದರ್ಭದಲ್ಲಿ ಸರ್ಕಾರ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಲಿ ನೀವು ಕೆಲವು ಅಭಿಪ್ರಾಯ ಪತ್ರಿಕೆಯಲ್ಲಿ ಕೂಡ ಜನರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಕಸ್ತೂರಿ ರಂಗನ್ ವರದಿ ತೊಂದರೆ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಕೂಡ ವರದಿಗಳನ್ನು ನಾನು ಓದಿದ್ದೇನೆ. ಇದು ಬಂದರೆ ನಮಗೆಲ್ಲ ಅಪಾಯ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಮಧ್ಯೆ ಬಹುಶಃ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅದನ್ನು ಏನು ವರದಿಗಳ ಲೋಪದೋಷಗಳು ಏನಾದರೂ ಇದ್ದರೆ ಅದನ್ನು ಸರಿಪಡಿಸಿ ಬಹುಶಃ ಸೂಕ್ತವಾಗಿ ಈ ಎಲ್ಲ ಒಂದು ರಾಜ್ಯ ಕರ್ನಾಟಕ ಸೀಮಿತವಾದ ವಿಚಾರ ಅಲ್ಲ, ಕೇರಳಕ್ಕೆ ಸೀಮಿತವಾದ ವಿಚಾರ ಅಲ್ಲ, ಮಹಾರಾಷ್ಟ್ರಕ್ಕೆ ಸೀಮಿತವಾದ ವಿಚಾರ, ತಮಿಳುನಾಡಿಗೆ ಸೀಮಿತವಾದ ವಿಚಾರ ಅಲ್ಲ, ಗೋವಾಕ್ಕೆ ಸೀಮಿತವಾದ ವಿಚಾರ ಅಲ್ಲ. ಇದು ದೇಶದ ಎಲ್ಲ ಭಾಗದಲ್ಲಿ ಅನೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥದ್ದಕ್ಕೆ ಒಂದು ಸೂಕ್ತವಾಗಿ ಸಜೀವ ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ನಾನು ಕೂಡ ಹೇಳ್ತೀನಿ ಇದನ್ನು
ಒಂದು ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಬೇಕು.